ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಪರಿಸ್ಥಿತಿ ಗಂಭೀರವಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಸ್ಥಿತಿ ಗಂಭೀರವಾಗಿದೆ. ಕಳೆದ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ತಾಯಿ ಚೆನ್ನಮ್ಮ ಅವರನ್ನು ನೋಡೋದಕ್ಕೆ ಆಸ್ಪತ್ರೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಬಂದಿರುವಂತಹ ಕುಟುಂಬದ ಇತರ ಸದಸ್ಯರು ವಯೋಸಹಜವಾಗಿ ಬಳಲಿರುವಂತಹ ಚೆನ್ನಮ್ಮ ಅವರು 89 ಅಥವಾ 90 ವರ್ಷ ಅಂತ ಹೇಳಲಾಗ್ತದೆ. ಎಕ್ಸಾಕ್ಟ್ ಅವರ ಡೇಟ್ ಆಫ್ ಬರ್ತ್ ಇನ್ನೂ ಕೂಡ ಸಿಕ್ಕಿಲ್ಲ. ಬಟ್ ಚೆನ್ನಮ್ಮ ಅವರಿಗೆ ಆಲ್ಮೋಸ್ಟ್ 88-89 ವರ್ಷ ವಯಸ್ಸಿರಬಹುದು ಅನ್ನುವಂಥದ್ದನ್ನು ಹೇಳಲಾಗಿದೆ. ತಾಯಿ ಆರೋಗ್ಯ ಸ್ಥಿತಿ ಗಂಭೀರವಾದಂಥ ಹಿನ್ನೆಲೆಯಲ್ಲಿ ತಮ್ಮ ಚಿತ್ತೂರು ಕಾರ್ಯಕ್ರಮವನ್ನು ಕುಮಾರಸ್ವಾಮಿ ಅವರು ರದ್ದುಗೊಳಿಸಿದ್ದಾರೆ. ತುರ್ತಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಅವರು. ಕಳೆದ 2 ಗಂಟೆಯಿಂದಲೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲೇ ಕುಮಾರಸ್ವಾಮಿ ಅವರಿದ್ದಾರೆ. ಯಾಕಂದರೆ ಅವರ ತಾಯಿಯ ಆರೋಗ್ಯ ದಿನದಿನಕ್ಕೂ ಕ್ಷೀಣಿಸ್ತಾ ಇದೆ ಅಂತ ಹೇಳಿ ವೈದ್ಯರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಬಟ್ ಸದ್ಯಕ್ಕೆ ಗಂಭೀರವಾಗೇ ಇದೆ ಅವರ ಪರಿಸ್ಥಿತಿ, ಆದರೆ ಚಿಕಿತ್ಸೆ ಮುಂದುವರೆದಿದೆ ಅಂತ ಈಗ ವೈದ್ಯರು ಕೂಡ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈಗ 93 ವರ್ಷ ವಯಸ್ಸು. ದೇವೇಗೌಡರಿಗೆ ಪ್ರತಿಯೊಂದು ಅವರ ಹೆಜ್ಜೆಯಲ್ಲೂ ಕೂಡ ಸಾಥ್ ನೀಡಿದಂತಹ ಅವರ ಪತ್ನಿ, ಪ್ರತಿಯೊಂದು ಹಂತದಲ್ಲೂ ಕೂಡ ದೇವೇಗೌಡರ ಬೆನ್ನೆಲುಬಾಗಿ ಇದ್ದಂತಹ ಅವರ ಪತ್ನಿ ಚೆನ್ನಮ್ಮ ಅವರ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಸದ್ಯಕ್ಕೆ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರಿಗೆ 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈಗ ಕುಮಾರಸ್ವಾಮಿಯವರು ಆಸ್ಪತ್ರೆಗೆ ಬಂದಿದ್ದಾರೆ. ಜೊತೆಗೆ ಇತರೆ ಅವರ ಕುಟುಂಬದ ಸದಸ್ಯರು ಕೂಡ ಈಗ ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ಮಣಿಪಾಲ್ ಆಸ್ಪತ್ರೆ ಹತ್ರ ನಮ್ಮ ಪ್ರತಿನಿಧಿ ಸುನೀಲ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಸುನೀಲ್, ಈಗ ಸದ್ಯಕ್ಕೆ ಚೆನ್ನಮ್ಮ ಅವರ ಪರಿಸ್ಥಿತಿ ಹೇಗಿದೆ? ವೈದ್ಯರು ಏನು ಮಾಹಿತಿಯನ್ನು ನೀಡಿದರೆ, ಹೇಗೆ ಚಿಕಿತ್ಸೆಗೆ ಏನಾದರೂ ಸ್ಪಂದಿಸ್ತಾ ಇದ್ದಾರಾ? ಸದ್ಯಕ್ಕೆ ಅವ್ರ ಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಸಿಗ್ತಾ ಇದೆಯಾ ಈಗ? ಸುನೀಲ್. ರೆಹಮಾನ್, ಕಳೆದ 3 ದಿನಗಳಿಂದ ಏನು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಚೆನ್ನಮ್ಮ ಅವರಿಗೆ ಈಗಾಗಲೇ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕಳೆದ 3 ದಿನಗಳಿಂದ ನಡೆಸ್ತಾ ಇದ್ದಾರೆ. ಆದರೆ ಈಗ ಒಂದಷ್ಟು ಆಸ್ಪತ್ರೆಗಳ ಮೂಲಗಳ ಮಾಹಿತಿಯ ಪ್ರಕಾರ ಚೆನ್ನಮ್ಮ ಅವರ ಆರೋಗ್ಯದ ಪರಿಸ್ಥಿತಿ ಒಂದಷ್ಟು ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದಕ್ಕೆ ಪೂರಕವಾದಂತೆ ರೆಹಮಾನ್, ಈಗಾಗಲೇ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಗೆ ಭೇಟಿಯನ್ನು ಕೂಡ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಮಾಜಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಚಿತ್ತೂರು ಪ್ರವಾಸದಲ್ಲಿದ್ದರು. ಅಲ್ಲಿಂದ ನೇರವಾಗಿ ಕಾರ್ಯಕ್ರಮವನ್ನು ತುರ್ತಾಗಿ ಮುಗಿಸಿ ನೇರವಾಗಿ ಅವರಿಗಾಗಲೇ ಕಳೆದ 1.5 ಗಂಟೆ ಹಿಂದೆನೇ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ಕಳೆದ 1.5-2 ಗಂಟೆಯಿಂದ ಇಡೀ ಕುಟುಂಬಸ್ಥರಿಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮರ ಆರೋಗ್ಯದ ಒಂದು ಪರಿಸ್ಥಿತಿಯನ್ನು ಕೂಡ ವಿಚಾರಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಚೆನ್ನಮ್ಮ ಅವರ ಒಂದು ಐಸಿಯುನಲ್ಲೇ ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು. ಆದರೆ ಟ್ರೀಟ್ಮೆಂಟ್ಗೆ ನಿನ್ನೆವರೆಗೂ ಕೂಡ ಒಂದಷ್ಟು ಸ್ಪಂದನೆಯನ್ನು ನೀಡ್ತಾ ಇದ್ರು. ಆದರೆ ಇವತ್ತು ಅವರ ಆರೋಗ್ಯದಲ್ಲಿ ಒಂದಷ್ಟು ಕೊಂಚ ಏರುಪೇರಾಗಿದೆ, ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಅಧಿಕೃತವಾಗಿ ಆಸ್ಪತ್ರೆ ಮೂಲಗಳಿಂದ ಅವರ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡಿಲ್ಲ. ಆದರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಟಿವಿ9ಗೆ ಲಭ್ಯವಾಗಿರುವ ಮಾಹಿತಿಗಳ ಪ್ರಕಾರ ರೆಹಮಾನ್ ಅವರ ಆರೋಗ್ಯ ಪರಿಸ್ಥಿತಿ ಒಂದಷ್ಟು ಚೇತರಿಕೆ ಕಂಡಿಲ್ಲ, ಆದರೆ ಏರುಪೇರು ಹೆಚ್ಚಾಗಿದೆ, ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಕುಟುಂಬಸ್ಥರು, ಅವರ ಆಪ್ತರು ಎಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆ ಬಳಿ ಬರ್ತಾ ಇದ್ದಾರೆ. ಈಗಾಗಲೇ ದೇವೇಗೌಡರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಣಿಪಾಲ್ ಆಸ್ಪತ್ರೆಗೂ ಕೂಡ ಬರ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಒಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರೆ ಚೆನ್ನಮ್ಮರ ಒಂದು ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದಕ್ಕೆ ಪೂರಕವಾಗಿ ಇಡೀ ಕುಟುಂಬಸ್ಥರು, ಕುಮಾರಸ್ವಾಮಿ ಅವರ ಇಡೀ ಕುಟುಂಬ ಆಗ್ಬೋದು, ರೇವಣ್ಣ ಅವರ ಕುಟುಂಬ ಆಗ್ಬೋದು, ಮತ್ತು ಅವರ ಮಕ್ಕಳು ಎಲ್ಲರೂ ಕೂಡ ಈಗಾಗಲೇ ಮಣಿಪಾಲ್ ಆಸ್ಪತ್ರೆಗೆ ಧಾವಿಸ್ತಾ ಇದ್ದಾರೆ. ಮತ್ತು ಅವರ ಆಪ್ತರು, ಕುಟುಂಬಸ್ಥರು, ಒಂದಷ್ಟು ರಾಜಕೀಯ ನಾಯಕರೆಂದರೆ JDS ನಾಯಕರು ಅವರೆಲ್ಲರೂ ಕೂಡ ಮಣಿಪಾಲ್ ಆಸ್ಪತ್ರೆಯ ಬಳಿ ಬರ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದಾರೆ. ಅವರ ಆರೋಗ್ಯದಲ್ಲಿ ಒಂದಷ್ಟು ಸ್ಥಿತಿ ಗಂಭೀರ ಅಥವಾ ಏರುಪೇರು ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಅಧಿಕೃತವಾಗಿ ಆಸ್ಪತ್ರೆಯ ಮೂಲದಲ್ಲಿ ನೀನು ಕೆಲವೇ ಹೊತ್ತಿನಲ್ಲಿ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ರೆಹಮಾನ್. ರೈಟ್, ಥ್ಯಾಂಕ್ ಯು ಸುನಿಲ್.